ವೀಕ್ಷಕರೇ, ಒಬ್ಬ ರೈತಪರ ಹೋರಾಟಗಾರನ ಹೆಸರನ್ನು ಲಕ್ನೋದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಟ್ಟಿದ್ದಾರೆ. ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು 100% ಸತ್ಯ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಮೊದಲೇ ಹೇಳಿದಂತೆ ಒಬ್ಬ ರೈತಪರ ಹೋರಾಟಗಾರನ ಹೆಸರನ್ನ ಲಕ್ನೋದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಟ್ಟಿದ್ದಾರೆ. ಆ ವ್ಯಕ್ತಿ ಬೇರೆ ಯಾರೋ ಅಲ್ಲ, ಚೌಧರಿ ಚರಣ್ ಸಿಂಗ್. ಹೌದು, ಚೌಧರಿ ಚರಣ್ ಸಿಂಗ್ ಭಾರತೀಯ ಇತಿಹಾಸದಲ್ಲೇ ಮಹತ್ವದ ವ್ಯಕ್ತಿಯಾಗಿದ್ದರು. ಅವರು 1907ರಲ್ಲಿ ಪಂಜಾಬ್ ಪ್ರಾಂತ್ಯದ ಉಮ್ರಾನ್ ನಗರದಲ್ಲಿ ಜನಿಸಿದರು. ಅವರು ಭಾರತೀಯ ಸೇನೆಯ ಮೇಜರ್ ಆಗಿ ಕಾರ್ಯನಿರ್ವಹಿಸಿದವರು. ಚೌಧರಿ ಚರಣ್ ಸಿಂಗ್ ಅವರು 1953ರ ಹಿಡುವಳಿಗಳ ಬಲವರ್ಧನೆ ಕಾಯ್ದೆ ಮತ್ತು ಉತ್ತರ ಪ್ರದೇಶದ ಜಮೀನ್ದಾರಿ ಮತ್ತು ಭೂ ಸುಧಾರಣಾ ಕಾಯ್ದೆ 1957ರಂತಹ ರೈತಪರ ಕಾನೂನುಗಳನ್ನು ಪೈಲಟ್ ಮಾಡಲು ಹೆಸರುವಾಸಿಯಾಗಿದ್ದರು. ಎರಡನೆಯದು, ರಾಜ್ಯದಲ್ಲಿ ಜಮೀನ್ದಾರಿ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಕಾರಣವಾಯಿತು. ಅವರು 1953ರಲ್ಲಿ ಪಟ್ವಾರಿ ಮುಷ್ಕರ ಬಿಕ್ಕಟ್ಟು ವ್ಯವಹರಿಸುವಾಗ ಕಟ್ಟುನಿಟ್ಟಾಗಿದ್ದರು. ಭೂ ಸುಧಾರಣೆಗಳು ಉಳುಮೆದಾರನನ್ನು ಸಬಲೀಕರಣಗೊಳಿಸಲು ಮತ್ತು ಭೂ ಹೀನರಿಗೆ ಭೂಮಿಯ ಮಾಲೀಕತ್ವವನ್ನು ಒದಗಿಸಲು ಕಾರಣವಾಯಿತು. ಇಂದು ರೈತರು ಸಾಮಾಜಿಕ ಮತ್ತು ಆರ್ಥಿಕ ಉನ್ನತಿಗೆ ಅನುಕೂಲಕರ ವಾತಾವರಣವನ್ನು 1966-1967ರ ಬರಗಾಲದ ಸಮಯದಲ್ಲಿ ಚೌಧರಿ ಚರಣ್ ಸಿಂಗ್ ಕೃಷಿ ತೆರಿಗೆ ಚಾಲ್ತಿಯಲ್ಲಿರುವ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಖರೀದಿ ಬೆಲೆಯನ್ನು ನೀಡಿದರು. ಅವರು ಹಾಕಿಕೊಟ್ಟ ಮೂಲ ಸೌಕರ್ಯದ ಕನಿಷ್ಠ ಬೆಂಬಲ ಬೆಲೆಯ ಕಾರ್ಯವಿಧಾನಕ್ಕೆ ಕಾರಣವಾಯಿತು. ಚೌಧರಿ ಚರಣ್ ಸಿಂಗ್ ಅವರು ಬ್ರಿಟಿಷ್ ಸರ್ಕಾರದಿಂದ ಸ್ವತಂತ್ರಕ್ಕಾಗಿ ಅಹಿಂಸಾತ್ಮಕ ಹೋರಾಟದಲ್ಲಿ ಮಹಾತ್ಮ ಗಾಂಧಿಯನ್ನು ಅನುಸರಿಸುತ್ತಿದ್ದರು ಮತ್ತು ಹಲವಾರು ಬಾರಿ ಜೈಲುವಾಸ ಅನುಭವಿಸಿದರು. 1930ರಲ್ಲಿ ಬ್ರಿಟಿಷ್ ಸರ್ಕಾರ ಅವರನ್ನು 12 ವರ್ಷಗಳ ಕಾಲ ಜೈಲಿನಲ್ಲಿ ಕಳಿಸಲಾಯಿತು. ಅವರ ಸೇವೆಯನ್ನು ಮೆಚ್ಚಿ ಆಗಿನ ಸರ್ಕಾರ ಅವರಿಗೆ ಪರಮವೀರ ಚಕ್ರ, ಅತಿ ಪ್ರಭಾವಶಾಲಿ ಸೇನಾಪತಿ, ಮಹಾವೀರ್ಯ, ಮಹಾಪರಾಕ್ರಮ ಚಕ್ರ ಮತ್ತು ಸೇನಾ ಮೇಧಾವಿ ಎಂಬ ಪ್ರಶಸ್ತಿಗಳನ್ನು ನೀಡಿತು. ಚೌಧರಿ ಚರಣ್ ಸಿಂಗ್ ಅವರು ಭಾರತದ 5ನೇ ಪ್ರಧಾನಮಂತ್ರಿಯಾಗಿದ್ದರು ಮತ್ತು ಉತ್ತರ ಪ್ರದೇಶದ 5ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. 1940ರ ನವೆಂಬರ್ನಲ್ಲಿ ವೈಯಕ್ತಿಕ ಸತ್ಯಾಗ್ರಹ ಚಳುವಳಿಗಾಗಿ ಅವರು ಮತ್ತು 1 ವರ್ಷ ಜೈಲು ಪಾಲಾದರು. ಇವರು 28 ಜುಲೈ 1979 ಮತ್ತು 14 ಜನವರಿ 1990ರ ನಡುವೆ ಭಾರತದ 5ನೇ ಪ್ರಧಾನಿಯಾಗಿದ್ದರು. ತಮ್ಮ ಜೀವನದ ಬಹುಪಾಲು ಕಾಂಗ್ರೆಸ್ ಸಂಯುಕ್ತ ವಿಧಾಯಕ ದಳವು, ಭಾರತೀಯ ಜನಸಂಘ, ಸಂಯುಕ್ತ ಸಮಾಜವಾದಿ ಪಕ್ಷ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಸ್ವತಂತ್ರ ಪಕ್ಷ, ಪ್ರಜಾ ಸೋಷಿಯಲಿಸ್ಟ್ ಪಕ್ಷ, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇನ್ನಿತರ ಕಾಂಗ್ರೆಸ್ಸೇತರ ಪಕ್ಷಗಳ ಸಹಾಯದಿಂದ ರಚಿಸಲ್ಪಟ್ಟ ಒಕ್ಕೂಟವಾಗಿದೆ.